ಆರನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ 24 ಆಫ್ರಿಕಾ ಖಂಡ ಪ್ರಶ್ನೋತ್ತರಗಳು. ಕಾಲಿಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. 1. ಆಫ್ರಿಕಾವನ್ನು ಡ್ಯಾಶ್ ಖಂಡ ಎಂದು ಕರೆಯುತ್ತಾರೆ. ಉತ್ತರ ಕತ್ತಲೆಯ. 2. ಆಫ್ರಿಕಾದ ಉದ್ದವಾದ ನದಿ ಡ್ಯಾಶ್. ಉತ್ತರ ನೈಲ್ ನದಿ. 3. ಆಫ್ರಿಕಾದ ಅತ್ಯಂತ ಎತ್ತರವಾದ ಶಿಖರ ಡ್ಯಾಶ್. ಉತ್ತರ ಕಿಲಿಮಂಜರೋ. 4. ಆಫ್ರಿಕಾದ ದೊಡ್ಡದಾದ ಪಕ್ಷಿ ಡ್ಯಾಶ್. ಉತ್ತರ ಉಷ್ಟ್ರ ಪಕ್ಷಿ. 5. ಸವರ್ಣ ಮಾದರಿ ವಾಯುಗುಣ ಪ್ರದೇಶವನ್ನು ಡ್ಯಾಶ್ ವಾಯುಗುಣ ಎನ್ನುವರು. ಉತ್ತರ ಸುಡಾನ್ ಮಾದರಿ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಪ್ರಶ್ನೆ 1. ಆಫ್ರಿಕಾವನ್ನು ಕೇಂದ್ರೀಯ ಭೂಖಂಡ ಎನ್ನುವರು ಏಕೆ? ಉತ್ತರ. ಭೂಮಧ್ಯ ರೇಖೆಯು ಆಫ್ರಿಕಾ ಖಂಡದ ಮಧ್ಯಭಾಗದಲ್ಲಿ ಹಾಯ್ದು ಹೋಗಿರುವುದರಿಂದ ಆಫ್ರಿಕಾವನ್ನು ಕೇಂದ್ರೀಯ ಖಂಡ ಎನ್ನುವರು. ಪ್ರಶ್ನೆ 2. ಭೂಖಂಡ ಎಂದರೇನು? ಆಫ್ರಿಕಾದ ಭೂಖಂಡ ಯಾವುದು? ಉತ್ತರ. 2 ವಿಶಾಲವಾದ ಭೂಭಾಗಗಳನ್ನು ಕೂಡಿಸುವ ಮತ್ತು 2 ಜಲರಾಶಿಗಳನ್ನು ಪ್ರತ್ಯೇಕಿಸುವ ಕಿರಿದಾದ ಭೂಭಾಗವನ್ನು ಭೂಖಂಡ ಎನ್ನುವರು. ಆಫ್ರಿಕಾದ ಭೂಖಂಡ ಸುಯೇಜ್. ಪ್ರಶ್ನೆ 3. ಆಫ್ರಿಕಾದ ತಗ್ಗು ಪ್ರದೇಶಗಳನ್ನು ಹೆಸರಿಸಿ. ಉತ್ತರ. ಆಫ್ರಿಕಾದ ತಗ್ಗು ಪ್ರದೇಶಗಳು: ಸುಡಾನ್ ತಗ್ಗು ಪ್ರದೇಶ, ಚಾಡ್ ತಗ್ಗು ಪ್ರದೇಶ, ಜೋಬ್ ತಗ್ಗು ಪ್ರದೇಶ, ಕಾಂಗೋ ತಗ್ಗು ಪ್ರದೇಶ, ಕಲಹರಿ ತಗ್ಗು ಪ್ರದೇಶ. ಪ್ರಶ್ನೆ 4. ಆಫ್ರಿಕಾ ಖಂಡದ ವಿವಿಧ ಸಸ್ಯವರ್ಗಗಳನ್ನು ತಿಳಿಸಿ. ಉತ್ತರ. ಸಮಭಾಜಕ ವೃತ್ತದ ಸದಾ ಹಸಿರಾಗಿರುವ ಅರಣ್ಯಗಳು, ಮ್ಯಾಂಗ್ ಸಸ್ಯಗಳು, ಸವರ್ಣ ಕಾಡುಗಳು, ಪರ್ವತ ಸಸ್ಯವರ್ಗ, ಮರುಭೂಮಿ ಸಸ್ಯವರ್ಗ, ಕುರುಚಲು ಸಸ್ಯವರ್ಗ, ನೈಲ್ ನದಿ ಬಯಲಿನ ಸಸ್ಯವರ್ಗ. ಪ್ರಶ್ನೆ 5. ಆಫ್ರಿಕಾದ ಪ್ರಮುಖ ಆಹಾರ ಬೆಳೆಗಳು ಯಾವುವು? ಉತ್ತರ. ಮೆಕ್ಕೆಜೋಳ, ಭತ್ತ, ನವಣೆ, ಸಿಹಿ ಆಲೂಗಡ್ಡೆ, ಗೆಣಸು, ಕಡಲೆಕಾಯಿ, ಬಟಾಣಿ ಮತ್ತು ಹಿಟ್ಟಿನ ಬೆಳೆಗಳು ಆಫ್ರಿಕಾದ ಪ್ರಮುಖ ಆಹಾರ ಬೆಳೆಗಳು. ಪ್ರಶ್ನೆ 6. ಹೆಚ್ಚು ವಜ್ರದ ನಿಕ್ಷೇಪ ಉತ್ಪಾದಿಸುವ ಆಫ್ರಿಕಾದ ದೇಶಗಳು ಯಾವುವು? ಉತ್ತರ. ಬೋಟ್ಸ್ವಾನಾ, ಜೈರೆ ಮತ್ತು ದಕ್ಷಿಣ ಆಫ್ರಿಕಾಗಳು ಅತಿ ಹೆಚ್ಚು ವಜ್ರವನ್ನು ಉತ್ಪಾದಿಸುವ ದೇಶಗಳಾಗಿವೆ.